ಮಾಲೂರು ವಿಧಾನಸಭಾ ಕ್ಷೇತ್ರದ ಲಕ್ಕೂರ್ ಅನ್ನೋ ಗ್ರಾಮದಲ್ಲಿದ್ದೀವಿ. ಎಲ್ಲಕ್ ಮುಂಚೆ ಎಲ್ರು ಬರ್ತಾರೆ, ಗೆದ್ದ ಮೇಲೆ ರೋಡ್ ಸಮಸ್ಯೆ, ಮಾಲೂರಿಂದ ಹೊಸೂರು ರೋಡ್ ಸಮಸ್ಯೆ, ಲಕ್ಕೂರಲ್ಲಿ ಅಭಿವೃದ್ಧಿ ಇಲ್ಲ ನೋಡಿ. ಲಕ್ಕೂರಿ ಆಗಿದೆ, ಬಸ್ ಸ್ಟ್ಯಾಂಡ್ ಆಗಿದೆ. ಅವ್ರು ಕೆಳ ಕೊಡ್ದ ಇವತ್ತು ಮಾಡ್ತೀರಿ ನಾಳೆ ಮಾಡ್ತೀರ ಅಂತ ಸುಮ್ಮನೆ ಕಾಲ ಗಣ ಮಾಡ್ತಾ ಇರ್ತಾರೆ. ಮಂಜುನಾಥ್ ಗೌಡದು ಆಡಳಿತ ಚೆನ್ನಾಗಿ ನಡೀತು. ಸಂಜಯ್ ಗೌಡ ಸ್ವಲ್ಪ ಡೆಮ್ಮಿನೇ. ಏನ್ ಹೇಳಕ್ ಇಷ್ಟಪಡ್ತೀರಾ ಶಾಸಕರಿಗೆ? ಒಳ್ಳೆ ನಿಮ್ಮಿಂದ ಒಳ್ಳೆ ಅಭಿವೃದ್ಧಿ ಕಾರ್ಯಕ್ರಮ ಆಗ್ಲಿ, ಒಳ್ಳೆ ರಸ್ತೆಗಳು ಕೊಡಿ, ನೀರಿನ ವ್ಯವಸ್ಥೆ ಕೊಡಿ. ನಮಸ್ಕಾರ ವೀಕ್ಷಕರೇ, ಕನಕ ಕರ್ನಾಟಕದ ರಿಯಾಲಿಟಿ ಚೆಕ್ ಮಾಲೂರು ವಿಧಾನಸಭಾ ಕ್ಷೇತ್ರದ ಲಕ್ಕೂರ್ ಅನ್ನೋ ಗ್ರಾಮದಲ್ಲಿದ್ದೀವಿ. ಇಲ್ಲಿಯ ಮತದಾರರು ಏನ್ ಹೇಳ್ತಾರೆ, ನಿಜಕ್ಕೂ ಮಾಲೂರ್ಗಿರೋ ಸಮಸ್ಯೆ ಏನು ಅಂತ ಅವ್ರನ್ನೇ ಕೇಳೋಣ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ರಾಜೇಶ್ ಅಂತ. ಏನ್ ಮಾಡೋದು ಸರ್ ನೀವು? ನಾವು ಟೆಂಪೋ ಡ್ರೈವರ್. ಕೇಳ್ಬೇಕಾಗಿರೋ ಮೊದಲನೇ ಪ್ರಶ್ನೆ, ರಸ್ತೆಗಳೆಲ್ಲ ಯಾಕೆ ಹಿಂಗೆ ತುಂಬಾ ಹದಗೆಟ್ಬಿಟ್ಟಿದೆ ಸರ್ ನಮ್ಮ ಲಕ್ಕೂರಲ್ಲಿ. ಬಟ್ ಮಾಲೂರು ರೋಡ್ ಅಂತೂ ಸುಮ್ನೆ ನಾವು 10 ಲಕ್ಷ ಬಂಡವಾಳ ಟೆಂಪೋಗೆ ತಗೊಂಡೋಗಿ ಮತ್ತೆ ಆ ರೋಡಲ್ಲಿ ಒಂದ್ ತಿಂಗಳು ಗಾಡಿ ಓಡಿಸ್ರೆ ಒಂದ್ ತಿಂಗಳಿಗೆ ಇಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಬಂದು ಒಂದ್ 30,000 ಖರ್ಚಾಗ್ತೈತೆ. ನಂಜೇಗೌಡರು ಓಟ್ ಆಗಿ ನಾವು ಜಾಸ್ತಿ ಕಷ್ಟ ಅನುಭವಿಸ್ತಾ ಇದೀವಿ. ಅದು ಅವ್ರು ಗೆದ್ದಿರೋದೇ ಫಸ್ಟ್ 240 ಟೋಟಲ್ ಗೆದ್ದಿರೋದು. ಬಟ್ ಏನೋ ಮಿಸ್ಟೇಕ್ ಆಗಿ ಬಂದ್ಬಿಟ್ಟಿದೆ. ನೆಕ್ಸ್ಟ್ ನಮ್ಮ ತಾಲೂಕಲ್ಲಿ ನಂಜೇಗೌಡರಿಗೆ ಮತ್ತೊಂದ್ಸಲ ನಾವು ಅವಕಾಶ ಕೊಟ್ರೆ ನಮ್ಮ ತಾಲೂಕು ಇನ್ನ ಹದಗೆಟ್ಬಿಟ್ಟುತ್ತೆ. ಮತ್ತೆ ರೌಡಿಸಮ್ ಜಾಸ್ತಿ ಆಗ್ಬಿಟ್ಟಿದೆ. ಜಾಸ್ತಿ ನಮ್ಮ ಹೋಬ್ಳಿನೇ ತುಂಬಾ ಹದಗೆಟ್ಬಿಟ್ಟಿದೆ. ಬಟ್ ನಾವು ನಂಜೇಗೌಡನೇ ಇಷ್ಟಪಡೋಕೆ ಓಕೆ ಯಾರು ಬೇಕಾದ್ರೆ ಇರ್ಲಿ. ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ನೋಡಿದಾಗ ಲಾಸ್ಟ್ ಟೈಮು 23 ಚುನಾವಣೆ ತುಂಬಾ ಚರ್ಚೆ ಆಗಿದ್ದು ನಂಜೇಗೌಡರು, ಮಂಜುನಾಥ್ ಗೌಡರು, ಹೂಡಿ ವಿಜಯ್ ಕುಮಾರ್. ಈ ಹೂಡಿ ವಿಜಯ್ ಕುಮಾರ್ ಎಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತವ್ರಲ್ಲ? ಹೌದು, ಅವ್ರು ಸಮಾಜ ಸೇವಕ ಮಾಡ್ತಾ ಇದಾರೆ, ಅವರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಬಟ್ ಅಧಿಕಾರ ಅವ್ರಿಗಿಲ್ಲ. ಅವರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಬಟ್ ಯಾರೇ ಬರ್ಲಿ ನಮ್ಗೆ ಅನುಕೂಲವಾಗಿಲ್ಲ. ಮಂಜುನಾಥ್ ಗೌಡ್ರಿಗೂ ನಂಜೇಗೌಡರಿಗೂ ಏನ್ ವೈಮನಸ್ಸು? ಬರೀ ಮತ ಎಣಿಕೆದ್ ಮಾತ್ರನಾ, ಬೇರೆ ಪರ್ಸನಲ್ ಏನಾದ್ರು ಇದೆ? ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸರ್. ಅವ್ರು ಮತ ಎಣಿಕೆ ಅಂತ ಹೇಳ್ಬಿಟ್ಟು ಏನೋ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಮ್ಗೇನೋ ಅಷ್ಟೊಂದು ಗೊತ್ತಿಲ್ಲ. ನಿಮ್ಮ ಹೆಸರು? ಶಂಕರ್ ಅಂತ ಹೇಳಿ. ಏನ್ ಮಾಡ್ತೀರಾ? ನಾವು ರೈತರು. ಏನೇನ್ ಬೆಳಿತೀರಾ ಇಲ್ಲಿ? ಎಲ್ಲಾ ಬೆಳೆಗಳು ಬೆಳಿತೀವಿ. ಹಣ್ಣು. ಏನ್ ಸಮಸ್ಯೆ ಇದೆ ರೈತರಿಗೆ ಇಲ್ಲಿ? ನಮ್ಗಿರೋದು ಮಾರ್ಕೆಟ್ ಎಲ್ಲ ಇದೆಯಾ? ಎಲ್ಲಿದೆ? ಮಾಲೂರು ಹೋಗ್ಬೇಕು, ದೂರನೇ ಪರವಾಗಿಲ್ಲ ಐತ್ಯಾ. ಅದಕ್ಕೆ ಹೋಗೋಕೆ ರಸ್ತೆನೆ ಮೇನ್ ಬೇಕಾಗಿರೋದು. ರಸ್ತೆ ಸರಿ ಇಲ್ಲ. ಎಲ್ಲಕ್ ಮುಂಚೆ ಎಲ್ರು ಬರ್ತಾರೆ, ಗೆದ್ದ ಮೇಲೆ ಮಾಡ್ಬೇಕು. ಗೆದ್ದ ಮೇಲೆ ಬಂದು ಇವಾಗ ಹೋಬ್ಳಿ ತಾನೆ ಲಕ್ಕೂರ್ ಹೋಬ್ಳಿ. ನಮ್ ನಂಜೇಗೌಡರು 7 ವರ್ಷ ಆಯ್ತು ಬಂದು. ಏನಾದ್ರೂ ಒಂದ್ ಕೆಲ್ಸಕ್ಕಂತ ಗುದ್ಲಿ ಪೂಜೆ ಮಾಡಿದವರಲ್ಲ. ಇಂತ ಒಂದು ಹೋಬ್ಳಿ ತಾನೇ ಇದೆ, ಹೋಬ್ಳಿನೇ ಬಂದು ಒಂದು ಗುದ್ಲಿ ಪೂಜೆ ಅಂತ ಲಕ್ಕೂರ್ಗೆ ಅಂತ ಹೇಳ್ಬಿಟ್ಟು ಮಾಡಿದವರಲ್ಲ. ಇವತ್ತಿಗೆ ನಾವು ಯಾರ ಫಂಕ್ಷನ್ ಕರೆದ್ರೆ ಬರ್ತಾರೆ ತಪ್ಪ, ಏನಾದ್ರು ಕೆಲ್ಸಕ್ಕೆ ಗುದ್ಲಿ ಪೂಜೆ ಮಾಡೋ ಇದೇ ಇಲ್ಲ. ಈ ಹಿಂದೆ ಮಂಜುನಾಥ್ ಗೌಡ್ರು ಇದ್ರು 2013ರಲ್ಲಿ, JDS ಗೆದ್ದಿದ್ರು. ಅವಾಗ ಒಂಚೂರು ಚಿಕ್ಕ ತಿರುಪತಿ ಅಭಿವೃದ್ಧಿ ಆಯ್ತು ಅಂತ ಒಂದಷ್ಟು ಜನ ಹೇಳ್ತಾರೆ. ಅದು ನಡೆದೈತೆ ಚಿಕ್ಕ ತಿರುಪತಿಯಲ್ಲಿ ಮಾಡೋವ್ರೆ. ಇವಾಗ ಪರವಾಗಿಲ್ಲ, ಚಿಕ್ಕ ತಿರುಪತಿ ಕೆಲಸಗಳು ಆಗವೆ. ಆದ್ರೂ ಕೃಷ್ಣ ಶೆಟ್ಟಿ ಇದ್ದಾಗಲೂ ತುಂಬಾ ಅಭಿವೃದ್ಧಿ ಆಗಿದೆ. ಏನೋ ಅವಾಗ ನಾವು ಅಷ್ಟೊಂದು ಇರ್ಲಿಲ್ಲ. ಇವಾಗ ಸದ್ಯಕ್ಕಿರೋ ಸಮಸ್ಯೆಗಳಿದೆ, ಇಲ್ಲ. ನೋಡಿ ಈ ತರ ನೋಡಿ ಈ ತರ ಐತೆ. ಇವ್ರೆ ಹೂಡಿ ವಿಜಯ್ ಕುಮಾರ್ ಎಲ್ಲಿ? ಅವರು ಹೂಡಿ ಅಲ್ಲಿಂದ ಬಂದು ಇವಾಗ ಮಾಲೂರಲ್ಲಿ ಸೆಟ್ಲ್ ಆಗಿರೋದು. ಅವರ ಸಿಗ್ತಾರ? ಅವ್ರು ಅದೇ ಹೇಳಿಲ್ವಾ, ಫಂಕ್ಷನ್ ಕರೆದ್ರೆ ಬರ್ತಾರೆ. ಕಷ್ಟ ಅಂದ್ರೆ ಅದು ಯಾರು ಬರಲ್ಲ, ಅವ್ರ ಹತ್ರ ಕುಡ್ಕೊಂಡು ಹೋಗ್ಬೇಕು ಅಂತ ಪರಿಸ್ಥಿತಿಗಳ. ಒಟ್ಟಲ್ಲಿ ಇಡೀ ಮಾಲೂರಲ್ಲಿ ದೊಡ್ಡ ಸಮಸ್ಯೆ ಅಂದ್ರೆ ರಸ್ತೆಗಳೇ ಮೇನ್ ಬೇಕಾಗಿರೋದೇ ರಸ್ತೆಗಳು. ನಾನ್ ಡೈಲಿ ಹೋಗ್ತೀನಿ ನನ್ನ ಮನೇಲಿ ಕಾಲೇಜ್ ಕರ್ಕೊಂಡ್ಬಿಡಕ್ಕೆ. ಅವಾಗ ಬರೋಷ ಕಣ್ಣುಗಳೆಲ್ಲ ಮುಚ್ಕೊಂಡ್ಬಿಡ್ತವೆ. ಅದೇ ನಾವು ಇಲ್ಲಿಂದ ಹೆಲ್ಮೆಟ್ ಹಾಕೊಂಡು ಓಡಾಡ್ಬೇಕಷ್ಟೇ. ನಿಮ್ಮ ಹೆಸರು? ಮಂಜುನಾಥ್ ಅಂತ. ಮಂಜುನಾಥ್ ಅವ್ರ ಪ್ರಕಾರ ಮಾಲೂರ್ಗಿರೋ ಸಮಸ್ಯೆ ಏನು? ರೋಡ್ ಸಮಸ್ಯೆ, ಮಾಲೂರಿಂದ ಹೊಸೂರು ರೋಡ್ ಸಮಸ್ಯೆ, ಲಕ್ಕೂರಲ್ಲಿ ಅಭಿವೃದ್ಧಿ ಇಲ್ಲ ನೋಡಿ. ಲಕ್ಕೂರಿ ಆಗಿದೆ, ಬಸ್ ಸ್ಟ್ಯಾಂಡ್ ಆಗಿದೆ, ಚರಂಡಿ ವ್ಯವಸ್ಥೆ ಚೆನ್ನಾಗಿಲ್ಲ ಇಲ್ಲಿ. ತುಂಬಾ ಹದಗೆಟ್ಟಿದೆ ಎಲ್ಲ ಕಡೆನು. ನಾವು ಬೆಳಿಗ್ಗೆಯಿಂದಲೂ ಸರ್ವೆ ಮಾಡ್ತಾ ಇದೀವಿ ಕಳೆದ 2 ದಿನದಿಂದ. ಎಲ್ಲೋದ್ರೂ ಮೇಜರ್ ಪ್ರಾಬ್ಲಮ್ ರಸ್ತೆ. ಇದ್ಯಾರು ಜನಪ್ರತಿನಿಧಿಗಳಿಗೆ ಗೊತ್ತಿಲ್ಲ? ಗೊತ್ತು, ಆದ್ರೆ ಸೈಲೆಂಟ್ಗೆ ಇಡ್ತಾರೆ. ಅವರು ಕೆಲಸ ಅವ್ರ ಕಡೆ ನೋಡ್ಕೊಂಡು ಸೈಲೆಂಟ್ಗೆ ಇಡ್ತಾರೆ. ಅವ್ರು ಕೇಳಕ್ ಹೋದ್ರೆ ಇವತ್ತು ಮಾಡ್ತೀರಿ ನಾಳೆ ಮಾಡ್ತೀರಿ ಅಂತ ಸುಮ್ನೆ ಕಾಲ ಹಗರಣ ಮಾಡ್ತಾ ಇರ್ತಾರೆ. ಮೂಲಭೂತ ಸೌಕರ್ಯಗಳ ಅದೇ ರಸ್ತೆ ಪ್ರಾಬ್ಲಮ್ ಎಲ್ಲ ಕಡೆನು. ಇಲ್ಲಕ್ಕೂರಿಂದ ಚಿಕ್ಕ ರೋಡ್ ಇದೆಲ್ಲ ಹದಗೆಟ್ಟಿದೆ. ಎಲ್ಲ ಕಡೆನೂ ಇದಿದೆ. ನೀವೆಲ್ಲ ಸೇರಿ ನಿಮ್ಮ ಹೋಬಳಿಯಿಂದ ಹೋಗಿ ಶಾಸಕರು ಭೇಟಿ ಆಗ್ತಾರೆ? ಈಗ ಪಂಚಾಯತಿ ಎಲೆಕ್ಷನ್ ಇದೆ ಡಿಸೆಂಬರ್ ಅಲ್ಲಿ. ಆಗುತ್ತಾ ಪಂಚಾಯತಿ ಎಲೆಕ್ಷನ್ ಆಗ್ಬೇಕು. ಈ ಟೈಮು ಯುವಕರೆಲ್ಲ ಒಳ್ಳೆ
ಅಭ್ಯರ್ಥಿನ ಆಯ್ಕೆ ಮಾಡ್ಬೇಕಂತ ಎಲ್ಲ ಯುವಕರೆಲ್ಲ ನಾವು ಕೊಡ್ಕೊಂಡಿದ್ದೀವಿ. ಹಿಂದೆ ಮಂಜುನಾಥ್ ಗೌಡ್ರು ಇದ್ದಾಗ ಸ್ವಲ್ಪ ಅಭಿವೃದ್ಧಿ ಒಂದು 45-50% ಅಭಿವೃದ್ಧಿ ಆಗಿತ್ತು. ಮತ್ತೊಬ್ರು ಯಾರೋ ಹೂಡಿ ವಿಜಯ್ ಕುಮಾರ್ ಅಂತ ಅವರು ಈ ಟೈಮ್ ಬಂದಿರೋದು. ಈ ಟೈಮ್ ಅವ್ರೇನು ಅವರು ಸಮಾಜ ಸೇವೆಗೆ ಮಾಡ್ತಾ ಇದ್ದಾರೆ ಎಲ್ಲ ಕಡೆನು ಮಾಲೂರಲ್ಲಿ. ಸಿಗ್ತಾರ ಅವರು ಜನಕ್ಕೆ? ಜನ ಸಿಗ್ತಾರೆ, ಬರ್ತಾರೆ. ಮೊನ್ನೆಲ್ಲ ಲಾಸ್ಟ್ ಟೈಮ್ ಎಲ್ಲ ಬಂದಿದ್ರು, ಸಿಗ್ತಾರೆ. ಯಾಕೆಂದ್ರೆ ಅವರು ಇಂಡಿಪೆಂಡೆಂಟ್ ಆಗಿ ನಿಂತು ಅವ್ರದೇ ಸ್ವಾಭಿಮಾನಿ ಪಕ್ಷ ಕಟ್ಟಿ 50,000 ಓಟ್ ತಗೋದ್ರೆ ಅವ್ರು ಒಳ್ಳೆ ವ್ಯಕ್ತಿ ಅಂತ ಆಯ್ಕೆ ಮಾಡಿದ್ದಾರೆ. ನೆಕ್ಸ್ಟ್ ಟೈಮ್ ಬದಲಾವಣೆ ಆಗ್ಬೋದು, ಮೋಸ್ಟ್ಲಿ ಆಗ್ಬೋದು, ನೋಡ್ಬೇಕು. ಏನ್ ಹೇಳಕ್ ಇಷ್ಟಪಡ್ತೀರಾ ಶಾಸಕರಿಗೆ? ಶಾಸಕರಿಗೆ ಒಳ್ಳೆ ನಿಮ್ಮಿಂದ ಒಳ್ಳೆ ಅಭಿವೃದ್ಧಿ ಕಾರ್ಯಕ್ರಮ ಆಗ್ಲಿ, ಒಳ್ಳೆ ರಸ್ತೆಗಳು ಕೊಡಿ, ನೀರಿನ ವ್ಯವಸ್ಥೆ ಕೊಡಿ. ಯಾವ ಟೈಮಲ್ಲಿ ಟೂರಿಸ್ಟ್ ಜಾಸ್ತಿ ಇದೆ? ಇಲ್ಲಿ ಶನಿವಾರ ಭಾನುವಾರ ಮಾತ್ರ. ಪರ್ಟಿಕ್ಯುಲರ್ ಜಾತ್ರೆ ಅಂತೆಲ್ಲ ವರ್ಷಕ್ಕೊಂದ್ಸಲ ನಡೆಯುತ್ತೆ? ಹೌದು, ನಡೆಯುತ್ತೆ. ಏಪ್ರಿಲ್ ತಿಂಗಳು ನಡೆಯುತ್ತೆ, ಅವಾಗ ಜಾಸ್ತಿ ಟೂರಿಸ್ಟ್. ಚೆನ್ನಾಗಿದೆ. ಇದು ಪ್ರೇಕ್ಷಣೀಯ ಧಾರ್ಮಿಕ ಸ್ಥಳ ಆಗಿದ್ರು ಕೂಡ ರಸ್ತೆಗಳೇ ಮೇನ್ ಇಲ್ಲ ಇಲ್ಲಿ. ಏನ್ ಪ್ರಾಬ್ಲಮ್ ಅಂದ್ರೆ ಏನ್ ಹೇಳೋಣ ಸರ್? ಪ್ರಾಬ್ಲಮ್ ಏನ್ ಹೇಳೋಣ? ನಮ್ MLA ಪ್ರಾಬ್ಲಮ್ ನಮ್ಗೆ. ಯಾರು? ನಂಜೇಗೌಡರು ಹಾಕ್ಸಿಲ್ಲ. ಎಲ್ಲಿ ನ್ಯಾಯವಾಗಿ ಆಡಳಿತ ಇಲ್ಲ, ರೋಡ್ಗಳು ಚೆನ್ನಾಗಿಲ್ಲ, ಅಷ್ಟೇ ಪ್ರಾಬ್ಲಮ್. ಇನ್ನೇನಿದೆ ಪ್ರಾಬ್ಲಮ್? ಈಗ ನನಗೆ ಗೊತ್ತಿರೋ ಹಂಗೆ ಕೃಷ್ಣ ಶೆಟ್ಟಿ ಇದ್ರು, ಅವ್ರ ಸಚಿವರಾದಾಗ ಭಾರಿ ಚರ್ಚೆ ಇಡೀ ರಾಜ್ಯದಲ್ಲಿ. ಲಾಡು ಕೊಟ್ರು, ಗಂಗಾಜಲ ಕೊಟ್ರು, ಅವ್ರು ಹೋದ್ಮೇಲೆ ಬಂದವರೆಲ್ಲ ಅವರು ಏನೇನೋ ಅವ್ಯವಹಾರ ಆಯ್ತು, ಮತ್ತೊಂದಾಯ್ತು, ಆರೋಪಗಳು ಬಂತು. ಅದಾದ್ಮೇಲೆ ಮಂಜುನಾಥ್ ಗೌಡ್ರು ಬಂದ್ರು, ನಂಜೇಗೌಡರು ಬಂದ್ರು. ಹಿಂಗೆ ಮಂಜುನಾಥ್ ಗೌಡದು ಆಡಳಿತ ಚೆನ್ನಾಗಿ ನಡೀತು. ನಂಜೇಗೌಡ ಸ್ವಲ್ಪ ಡೆಮ್ಮಿನೇ. ಹೋದ ವರ್ಷ ಅವ್ರ ಯಾರೋ ಹೂಡಿ ವಿಜಯ್ ಕುಮಾರ್ ಅನ್ನೋರು 50,000 ಓಡ್ತಾರೆ. ಹಿಂಗೆ ಕಾಂಪಿಟೇಷನ್ ಇತ್ತ? ಕಾಂಪಿಟೇಷನ್ ಕೊಟ್ರಲ್ಲ ಅವರು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.